ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಫೋಟೋಸ್ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ನಿಮಗೆ ನಾನು ಎಲ್ಲಿ ಹೋಗಿದ್ದೀನಿ ಅಂತ ಹೇಳಿ. ಬೆಂಗಳೂರಿಗೆ ಹೋಗಿದ್ವಿ. ಸೊ ಅಣ್ಣ ಇದ್ದಕ್ಕಿದ್ದಂಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗೋಣವಾ ಅಂತ ಅಂದರು. ಸೊ ನಾವು ಊರಿಗೆ ಬರಬೇಕಾಗಿತ್ತು, ಅಂದರೆ ನಮ್ಮ ಹರಿಹರಕ್ಕೆ ರಿಟರ್ನ್ ಬರಬೇಕಿತ್ತು. ಹೋಗೋಣವೋ ಬೇಡ ಅಂದ್ಕೊಂಡು ಫೈನಲಿ ಸರಿ ಆಯಿತು ಹೋಗಿ ಬರೋಣ ಅಂತ ಹೇಳಿದ್ವಿ. ಅಣ್ಣ ಬೇಗ ಬೇಗ ರೆಡಿಯಾಗಿ ಬೆಳಕಿದ್ದಂಗೆ ಹೋಗಿಬಿಡೋಣ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳಿ ಆ್ಯಕ್ಚುಲಿ ರೆಡಿ ಆಗ್ತಾಯಿದ್ವಿ. ಬಟ್ ನೋಡಿ ಎಷ್ಟೊಂದು ಬೆಳಕಿದೆ. ಬೇಗ ಬೇಗ ರೆಡಿಯಾಗಿದ್ವಿ. 3:30 ಹಂಗೆ ಬಿಡೋಣ ಅಂತಂದರು. ಆದರೆ ನಾವು ಹೊರಡೋ ತನಕ 4:30 ಆಯಿತು. ಏನೋ ಪಾಪ ಎಲ್ಲ ಕೆಲಸ ಮುಗಿಸ್ಕೊಂಡು ಅವರು ಕೂಡ ರೆಡಿಯಾಗಿ, ಸೊ ಅವರು ಬರ್ತೀನಿ ನಾನು ನೋಡ್ಕೊಂಬಂದಿದ್ದೀನಿ 2 ಸತಿ ಅಂತ ಅಂದರು. ಆದರೂ ಬನ್ನಿ ಹೋಗಿ ಬರೋಣ ಏನಾಗಲ್ಲ ಅಂತ ಹೇಳಿ ಕರೆದ್ವಿ. ಸರಿ ಆಯಿತು ಅಂತೇಳಿ ಅವರು ಕೂಡ ಬಂದರು. ಎಲ್ಲ ಕೆಲಸ ಮುಗಿಸ್ಕೊಂಡು ಬರಬೇಕಲ್ಲ. ಸೊ ಮತ್ತೆ ಹೋಗಿ ಹೆಣ್ಮಕ್ಳಿಗೆ ಅದೊಂದು ಗೋಳು. ಸೊ ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲಿಗಾದ್ರೂ ಹೊರಗಡೆ ಹೋದರೆ ಆರಾಮಾಗಿ ಹೋಗ್ಬೋದು. ಸೊ ಮತ್ತೆ ಬಂದು ಕೆಲಸ ಮಾಡಬೇಕು ಅಂದರೆ ಎಲ್ಲೋ ಒಂದು ಕಡೆ ಅಯ್ಯಪ್ಪ ಬೇಜಾರಾಗ್ತಾ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲಿಗಾದ್ರೂ ಹೋಗಬೇಕು ಅಂತಂದರೆ ಹೋಗಿ ಬರೋದು. ಸೊ ಸದ್ಗುರು ಸನ್ನಿಧಿ ನೋಡಿ, ಎಂಟ್ರೆನ್ಸು ಸದ್ಗುರು ಸನ್ನಿಧಿ ಅಂತ ಹೇಳಿ. ನಾನು ಇದು ಬಂದ ತಕ್ಷಣವೇ ಇಲ್ಲೇ ಇದೆ ಅಂದ್ಕೊಂಡೆ. ಬಟ್ ಇಲ್ಲಿಂದ ಇನ್ನೂ ಸುಮಾರು ಸ್ವಲ್ಪ ಮುಂದೆ ಹೋಗಬೇಕಿತ್ತು. ಬಂದ್ವಿ. ನನಗೆ ಒಂದು ಖುಷಿಯಾಗಿದ್ದೇನಪ್ಪ ಅಂತಂದರೆ, ಈ ಥರ ಪ್ಲೇಸಲ್ಲಿ ಆದಿಯೋಗಿ ಸ್ಥಾಪನೆ ಮಾಡಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನಾನು ನಮ್ಮ ಮನೆಯವರು ಫಸ್ಟ್ ಟೈಮ್ ಬಂದಿರೋದಿಲ್ಲಿ. ಸೊ ನಾವು ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಎಲ್ಲೋ ಅಣ್ಣನ ಮಾತು ಕೇಳಿ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ನಾನು ಹೇಳೋದೇನಪ್ಪ ಅಂತಂದರೆ, ಇನ್ನೂ ಚಿಕ್ಕಬಳ್ಳಾಪುರದಲ್ಲಿ ಆದಿಯೋಗಿ ಈಶಾ ಫೌಂಡೇಶನ್ಗೆ ಯಾರೆಲ್ಲ ಹೋಗಿಲ್ವೋ ಖಂಡಿತ ಹೋಗಿ ಬನ್ನಿ. ನಿಮಗೆ ತುಂಬ 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 ಖುಷಿ ಆಗುತ್ತೆ. ಸೊ ನಾನು ಊರಿಗೆ ಹೋಗೋ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ, ಅಂದರೆ ಮಾರನೇ ದಿನಕ್ಕೆ, ಅಂದರೆ ನಾವು ಆದಿಯೋಗಿ ಹತ್ರ ಹೋಗಿ ಬಂದು ಬೇಗ ಆದರೆ ಸಂಜೆ ನೈಟು ಹೊರಡ್ಬಿಡೋಣ ಊರಿಗೆ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಬರೋ ಅಷ್ಟೊತ್ತಿಗೆ ನಮಗೆ ಕತ್ಲಾಗ್ಬಿಟ್ಟಿತ್ತು. ಇನ್ನೂ ಒಳಗಡೆ ಹೋಗಿಲ್ಲ. ಸೊ ಹೋಗ್ತಾ ಇದ್ದೀವಿ. ನಾವು ಗಾಡಿ ಪಾರ್ಕಿಂಗ್ ಅಲ್ಲಿ ಮಾಡಿದ್ವಲ್ಲ, ಸೊ ಅದ್ರ ಮುಂದೆನೂ ನಾವು ಗಾಡಿಯಲ್ಲೇ ಬರ್ಬೋದಿತ್ತು. ನಮಗೆ ಅಷ್ಟು ಗೊತ್ತಿರಲಿಲ್ಲವಲ್ಲ. ಸೊ ಅಲ್ಲೇ ಪಾರ್ಕಿಂಗ್ ಮಾಡಿದ್ವಿ. ಓಕೆ ನಡ್ಕೊಂಡು ಹೋಗೋಣ, ಎಲ್ಲನೂ ಒಂದು ಕಡೆಯಿಂದ ನೋಡ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಇದು ನಮ್ಮ ಅಣ್ಣ ಅತ್ತಿಗೆ ಅವರೆಲ್ಲ ಬಂದಾಗ ಇನ್ನೂ ಇಷ್ಟು ಇಂಪ್ರೂವ್ಮೆಂಟ್ ಆಗಿರಲಿಲ್ಲಂತೆ. ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಇನ್ನೂ ಕಾಮಗಾರಿ ಕೆಲಸಗಳು ನಡೀತಾ ಇದೆ. ಇನ್ನೂ ಹೆಚ್ಚೆಚ್ಚು ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ. ನಾವು ಬಂದಾಗಂತೂ ಅಂದರೆ ಈ ಥರ ರೋಡ್ಸ್ಗಳೆಲ್ಲ ಮಾಡಿರಲಿಲ್ಲ ಅಂತೆ. ಆಮೇಲೆ ಶಾಪು ಅಂಗಡಿಗಳೆಲ್ಲ ಅಷ್ಟೊಂದು ಇರಲಿಲ್ಲ ಅಂತೆ. ಇವಾಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅವರು ಹೇಳ್ತಾಯಿದ್ರು. ನಾನು ಫಸ್ಟ್ ಟೈಮ್ ಬಂದಿರೋದಲ್ಲ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ನೋಡಿ ಒಳಗಡೆನೂ ಕೂಡ ಗಾಡಿ ಪಾರ್ಕಿಂಗ್ ಮಾಡ್ಬೋದು. ಬಟ್ ನಾವು ಅಲ್ಲೇ ನಿಲ್ಸ್ಕೊಂಡ್ಬಿಟ್ಟು ಸ್ವಲ್ಪ ಮುಂದೆ ನಡ್ಕೊಂಡ್ಬಂದ್ವಿ. ಸೊ ಒಳಗಡೆ ಎಂಟ್ರಿ ಹೋಗ್ತಾ ಇದ್ದೀವಿ. ಹೊರಾಂಗಣನೇ ಎಷ್ಟು ದೊಡ್ಡದು ವಿಶಾಲವಾಗಿ ಇದೆ. ಸೊ ನೋಡಿ ಎಷ್ಟು ಕತ್ಲಾಗ್ಬಿಡ್ತು. ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಿಜವಾಗ್ಲೂ ಮಧ್ಯಾಹ್ನನೇ 1 ಗಂಟೆ 2 ಗಂಟೆಗೆ ಬಂದಿದ್ದರೆ ನಾವು ಎಲ್ಲನೂ ಕ್ಲೀನಾಗಿ ನೋಡ್ಕೊಂಬಿಟ್ಟು ಸೊ ವೀಡಿಯೋ ಕೂಡ ಮಾಡ್ಬೋದಿತ್ತು, ರೀಲ್ಸ್ ಕೂಡ ಮಾಡ್ಬೋದಿತ್ತು, ಫೋಟೋಸ್ ಕೂಡ ಎಷ್ಟೊಂದು ತೆಗಿಬೋದಿತ್ತು. ಸೊ ಆದಿಯೋಗಿಗೂ ಕೂಡ ಹತ್ತಿರದಿಂದ ನೋಡ್ಬೋದಿತ್ತು ಬೆಳಕಲ್ಲಿ. ಆಮೇಲೆ ನಾವು ಇಲ್ಲಿ ಹೊರಗಡೆನೇ ಅಲ್ಲಿ ಇಲ್ಲಿ ಎಲ್ಲ ನೋಡ್ಕೊಂಬಿಟ್ಟು ಟೈಮ್ ತೆಗಿತಾ ಇದ್ವಿ. ಬಟ್ ನಮ್ಮ ಅಣ್ಣ ಅವರು ಬೇಗ ಬನ್ನಿ ಅಂತ ಹೇಳಿ. ನೋಡಿ ಇದು ತ್ರಿಶೂಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್. ನಿಜವಾಗ್ಲೂ ಅಲ್ಲಿ ಹೋಗಿ ಪ್ರೆಸೆನ್ಸಲ್ಲಿ ನೋಡಿಬಿಟ್ರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಸೊ ಇದು ಆದಿಯೋಗಿ ಮುಂಭಾಗದಲ್ಲಿ ಸೊ ಯೋಗೇಶ್ವರ ಲಿಂಗ ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಣ್ಣ ಕೊಯಂಬತ್ತೂರಲ್ಲೂ ಕೂಡ ಈಶಾ ಫೌಂಡೇಶನನ್ನು ನೋಡ್ಕೊಂಡು ಬಂದಿದ್ದಾರೆ. ಸೊ ನಾನು ಕೇಳ್ತಾ ಇದ್ದೆ ಅಲ್ಲೂ ಕೂಡ ಸೇಮಾ ಅಂತ ಹೇಳಿ. ಸೇಮ್ ಟು ಸೇಮ್ ಹೀಗೆ ಇರೋದು ಅಂತ ಹೇಳಿದ್ರು. ಸೊ ಇನ್ನು ಬೆಳಕಿಗೆ ಬಂದಿದ್ದಿದ್ರೆ ನಿನ್ಗೆ ಆ ಹಿಂದ್ಗಡೆ ಗುಡ್ಡಗಳೆಲ್ಲ ಅದೊಂಥರ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಅಂದರು. ಬಟ್ ನೆಕ್ಸ್ಟ್ ಟೈಮ್ ಹೋದಾಗ ಬೇಗ ಬೆಳಗ್ಗೆನೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಮತ್ತೆ ಯಾವಾಗ ಹೋಗ್ತೀನಿ ಅಂತ ಹೇಳಿ ಗೊತ್ತಿಲ್ಲ. ಬಟ್ ಈ ಸಂಜೆ ಟೈಮಲ್ಲೂ ಬಂದಿದ್ದು ಕೂಡ ತುಂಬಾ ಖುಷಿ ಆಯಿತು. ಅಲ್ಲಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಬಂದವ್ರಿಗೆಲ್ಲ ಈ ಥರ ಕೂರಿಸ್ಬಿಟ್ಟು ಸೊ ಅಂದರೆ ಆದಿಯೋಗಿ ಸಾಂಗ್ ಹಾಕಿ
ಸೊ ಲೈಟಿಂಗ್ಸ್ ಬಿಡ್ತಾರೆ, ನಿಜವಾಗ್ಲೂ ಅದಂತೂ ನೋಡ್ತಾ ನೋಡ್ತಾ ಮೈ ರೋಮಾಂಚನ ಆಗುತ್ತೆ. ಸೊ ಇಲ್ಲಿ ನಾನು ಹೇಳೋದ್ಕಿಂತ ಅಲ್ಲಿ ಪ್ರೆಸೆಂಟ್ ಹೋಗಿ ನೋಡಿದ್ರೆ ನಿಜವಾಗ್ಲೂ ನಿಮಗೂ ತುಂಬಾ ಖುಷಿಯಾಗುತ್ತೆ. ಸೊ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ನನಗೆ. ಸಿಕ್ಕಾಪಟ್ಟೆ ಖುಷಿಯಾಯಿತು. ಕೂಡ ಪೂಜೆ ಮಾಡಿದರು. ಸೊ ಮಂಗಳಾರತಿ ತೊಗೊಳಕ್ಕೂ ಕೂಡ ಒಂದು ಫುಲ್ ಕ್ಯೂ ಇತ್ತು. ಆ ಕ್ಯೂವಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡಿ ಮಂಗಳಾರತಿ ತೊಗೊಂಡು ಸೊ ಆದಿಯೋಗಿನ ಮುಂದ್ಗಡೆ ಹೋಗಿ ನೋಡ್ಕೊಂಬಿಟ್ಟು ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ಈ ಪುಟ್ಟ ವಿಡಿಯೋ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಹಾಗೆ ಫೋಟೋಸ್ ಎಲ್ಲ ಇರ್ತಾವಲ್ಲ, ರೀಲ್ಸು ಫೋಟೋಸು ಅಂತ ಹೇಳಿ ತೆಕ್ಕೊಂಡು ಸೊ ಮತ್ತೆ ಹೊರಟ್ವಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.